ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾಂದಿನಿ ಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ರೀವಿಯಸ್ ವ್ಲಾಗ್ ನನ್ನ ಒಂದು ಸೀಮಂತದ ವ್ಲಾಗ್ ಆಗಿತ್ತು. ಎಲ್ಲರೂ ತುಂಬ ಒಳ್ಳೆ ಕಮೆಂಟ್ಸ್ ಮಾಡಿದ್ದೀರಾ, ಒಳ್ಳೆ ವಿಶ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿಗೆ ನಾನು ಸದಾ ಚಿರಋಣಿ. ನಿಜವಾಗ್ಲೂ ಎಲ್ಲರ ಕಮೆಂಟಿಗೂ ನನಗೆ ರಿಪ್ಲೈ ಮಾಡೋಕ್ಕಾಗಲಿಲ್ಲ, ಬಟ್ ಕೆಲವ್ರಿಗೆ ಕಮೆಂಟ್ಗಳಿಗೆ ನಾನು ರಿಪ್ಲೈ ಮಾಡಿದ್ದೀನಿ. ತುಂಬ ಸ್ವೀಟ್ ಕಮೆಂಟ್ಸ್ಗಳು ಹಾಕಿದ್ದೀರಾ. ಹೀಗೆ ನಿಮ್ಮ ಆಶೀರ್ವಾದ ನಮ್ಮ ಫ್ಯಾಮಿಲಿ ಮೇಲೆ, ನಮ್ಮ ಮೇಲೆ ಇರಲಿ. ಇವತ್ತಿನ ವ್ಲಾಗ್ ಸಹ ಸೀಮಂತದ ವ್ಲಾಗ್ ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ. ಅಂದರೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಅಲ್ಲಿ ಗಂಡನ ಮನೆಯಿಂದ ಮಡ್ಲಕ್ಕಿ ಹಾಕಿಸ್ಕೊಂಡು ಬರ್ತೀವಲ್ಲ, ಸೊ ಅದಾಗಿರುತ್ತೆ. ಆ್ಯಂಡ್ ಮನೆಗೆ ಬಂದಮೇಲೆ ಏನೇನಾಯಿತು ಏನು ಅಂತ ಅಂದ್ಬಿಟ್ಟು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಇವತ್ತಿನ ವ್ಲಾಗಲ್ಲಿ ಇರುತ್ತೆ. ಸೊ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಫ್ರೆಂಡ್ಸ್, ಎಲ್ಲರಿಗೂ ಗೊತ್ತಿದೆ ಆ ಸೀಮಂತದಲ್ಲಿ ಅಮ್ಮನ ಮನೆ ಕಡೆಯಿಂದ ಏನೇನು ತಾಂಬೂಲ ಮಡ್ಲಕ್ಕಿ ಇವೆಲ್ಲ ಹಾಕ್ತಾರೆ. ಹೊರಡೋ ಟೈಮಲ್ಲಿ ಗಂಡನ ಮನೆ ಕಡೆಯಿಂದ ತಾಂಬೂಲ ಮಡ್ಲಕ್ಕಿ ಹಾಕಿ ಕಳಿಸ್ತಾರೆ. ಸೊ ನಮಗೆ 4:15 ರಾಹುಕಾಲ ಇತ್ತು, ಹಾಗಾಗಿ 4 ಗಂಟೆಗೆ ಹೊರಡ್ಬೇಕನ್ನಂಗೆ ಆಗಿತ್ತು. ಅಷ್ಟರಲ್ಲೆಲ್ಲ ನೀಟಾಗಿ ಫಂಕ್ಷನ್ಸ್ ಎಲ್ಲ ಮುಗ್ದು ಊಟ ಮಾಡಿ ಕೂತು ರೆಸ್ಟ್ ಮಾಡಿ ಲಾಸ್ಟಿಗೆ ಹೊರಡೋ ಟೈಮಲ್ಲಿ ಇದೆಲ್ಲ ಅಂದರೆ ಅತ್ತೆ ಎಲ್ಲ ನನಗೆ ಮಡ್ಲಕ್ಕಿ ಹಾಕ್ತಿದ್ರು. ನಾನು ಕುಡ್ದು ತಳದಲ್ಲಿರುತ್ತೆ ಚೂರು ಕೊಡೋದು. ಫಸ್ಟ್ ಏನಿಟ್ಟು ಕುಡಿರೋ ಇಬ್ರು ಸೇರಿದ್ರಿ. ಆ್ಯಕ್ಚುಲಿ ನಾವು ಹೊರಡೋ ಟೈಮಿಗೆ ಮಳೆ ಆಗಲಿ ಸ್ಟಾರ್ಟ್ ಆಯಿತು. ಥ್ಯಾಂಕ್ ಗಾಡ್ ಎಲ್ಲ ಊಟ ಎಲ್ಲ ಆದಮೇಲೆ ಮಳೆ ಬಂದಿದ್ದು. ಗೊತ್ತಿಲ್ಲ, ಪ್ರೀವಿಯಸ್ ಡೇ ಮತ್ತು ಸೀಮಂತ ಇದ್ದಿದ್ದ ದಿನವೇ ಮಳೆ ಬಂದಿದ್ದು. ಬಟ್ ಅದು ಹೇಗೆ ಅಂತ ಅಂದರೆ ಕರೆಕ್ಟಾಗಿ ಹೋಗೋ ಟೈಮಲ್ಲಿ ಸ್ಟಾರ್ಟ್ ಆಯಿತು. ಆಮೇಲೆ ನಾನು ಹೋಗಿದ್ದು ಒಂದು 15 ಮಿನಿಟ್ಸಿಗೆ ಮಳೆ ಸ್ಟಾಪ್ ಆಯಿತು. ಅದ್ರದ್ದು ಕಾಮಿಡಿ ಇದೆ, ನೀವೇ ಹೇಳಿರೋದು. ನಾನು ಅದನ್ನು ಟಿಪ್ಪಿಂಗಲ್ಲಿ ಮುಂದೆ ನೀವು ನೋಡ್ಬೋದು. ಆ್ಯಂಡ್ ಫ್ರೆಂಡ್ಸ್, ಸ್ಯಾರಿ ನಾನು ಯಾವುದೇ ಫೋಟೋಸ್ಗಳು ವೀಡಿಯೋಸ್ಗಳು ಜಾಸ್ತಿ ತೆಗೆಸ್ಕೊಂಡಿಲ್ಲ, ಯಾಕಂದರೆ ಹೊರಡೋ ಟೈಮಲ್ಲಿ ಸ್ವಲ್ಪ ಸಾಫ್ಟ್ ಆಗಿದ್ದರೆ ಸರಿ ಅಂತ ಅಂದ್ಕೊಂಡು ನಾನು ಆಮೇಲೆ ಹೊರಡೋತ್ತಿಗೆ ಸ್ಯಾರಿ ಚೇಂಜ್ ಮಾಡಿದ್ದು. ಇದು ನಿಮಗೆ ಮುಂಚೆನೇ ತೋರಿಸಿದ್ದೆ. ಆ್ಯಂಡ್ ಎಲ್ಲಿ ನಾನು ಯಾವ ಇನ್ಸ್ಟಾಗ್ರಾಮಲ್ಲಿ ಪರ್ಚೇಸ್ ಮಾಡಿದ್ದು, ಮೈಸೂರು ಸಿಲ್ಕ್ ಸ್ಯಾರಿ ಅನ್ನೋ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ಮಾಡಿದ್ದು. ನಾನು ಅದ್ರ ಡೀಟೇಲ್ಸ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ತುಂಬ ಚೆನ್ನಾಗಿದೆ. ಆಮೇಲೆ ಇದರಲ್ಲಿ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಎಲ್ಲದೂ ಕೊಡ್ತಾರೆ. ಸೊ ಹೇಗೆ ಕಾಣ್ತಿದೆ ಹೇಗೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಲಾಸ್ಟ್ ವ್ಲಾಗಲ್ಲಿ ನಾನು ಹೇಳಿರಲಿಲ್ಲ, ಆದರೂ ಎಲ್ಲರೂ ಚೆನ್ನಾಗಿ ಕಾಣ್ತಿದ್ದೀಯ ಹಾಗೆ ಹೇಗೆ ಅಂತ ನನಗೆ ಕಮೆಂಟ್ ಮಾಡಿದ್ರಿ. ಆ್ಯಂಡ್ ಟ್ರಸ್ಟ್ ಮೀ, ನಾನು ಸಿಂಪಲಾಗೆ ರೆಡಿಯಾಗಿದ್ದು. ನಾನು ಏನು ಯೂಶ್ವಲಿ ಮೇಕಪ್ ಮಾಡ್ಕೊತೀನಿ ಹಾಗೆ ಮೇಕಪ್ ಮಾಡಿಕೊಂಡೆ. ಹೇರ್ ಸ್ಟೈಲ್ ನನಗೆ ನಜ್ಮಾ ಆಂಟಿ ಅಂತ ಇದ್ರು, ಅವ್ರು ಹಾಕಿದ್ರು. ಈ ಥರನೇ ಪರ್ಸ್ನಲಿ ನಾನೇ ಬೇಡ, ನಾನು ಸಿಂಪಲ್ ಬೇಕು ಅಂತ ಅಂದ್ಕೊಂಡೆ ಈ ಥರ ಎಲ್ಲ ನಾನು ಅರೇಂಜ್ ಮಾಡ್ಕೊಂಡಿದ್ದು. ನಮಸ್ಕಾರ ಕೊನೆಯದಾಗ ಒಂದೆರಡು ಮಾತಾಡ್ತೀರಾ? ಟೈಮ್ ಆಯ್ತು. ಟೈಮ್ ಆಯ್ತು.
ಖಾಲಿ ಬಿಡ್ತಿ ಅಜ್ಜಿದು ಬಾಯ್ ಬಾಯ್. ಖರ್ಚೀಫ್ ಕೊಡಿ. ಏನಾರ ಮಾತಾಡಿ. ಮುಖದಲ್ಲಿ ತೋರಿಸಿದ್ರೆ ಮೇಕಪ್ ಹೋಗ್ಬಿಡುತ್ತಾ? ಸೊ ಫ್ರೆಂಡ್ಸ್, ಹೊರಡೋ ಟೈಮಲ್ಲಿ ನಿಜವಾಗ್ಲೂ ಎಷ್ಟು ಎಮೋಷ್ನಲ್ ಆದೆ ಅಂದರೆ, ಆ್ಯಕ್ಚುಲಿ ನಾನು ಹತ್ಬಿಟ್ಟೆ, ಬಟ್ ಅದ್ರ ಕ್ಲಿಪ್ಪಿಂಗು ಅಂದರೆ ಡಿಲೀಟ್ ಮಾಡಿದೆ ನಾನು. ಬೇಡ, ಅದು ನೋಡ್ತಿದ್ರೆ ಮತ್ತೆ ಅಳು ಬರುತ್ತೆ ಅಂತ. ಬಟ್ ವಿಡಿಯೋದಲ್ಲಿ ನಿಮಗೆ ನಾನು ಫುಲ್ ಸ್ಮೈಲ್ ಮಾಡ್ಕೊಂಡು ಖುಷಿಯಾಗಿ ಬಂದಿರೋದೇ ಕಾಣಿಸುತ್ತೆ. ಬಟ್ ಅಳೋ ಸೀನು ಒಂದು ನಡೀತು. ಇಟ್ಕೊಂಡಿದ್ರಲ್ಲಿ ಬಿಡಿ, ಇನ್ನೇನು ನೀವೇ ನೋಡ್ತಾ ಇದ್ದಾನೆ. ನೀವು ಬರಲ್ಲ, ನಾವು ಇವ್ರ ಮೇಲೆ ನಾಳೆ ಚಾರ್ಜ್ ಮಾಡ್ಕೊಂಡು ಫೋನ್ ಯಾರ್ದು? ಫೋನ್ ಎಲ್ಲ ತಗೊಂಡಿಯಾ? ಮಿಂಚು ಇದು ಹುಷಾರು. ನಿಂಗೆ ಇದು ಕಂಫರ್ಟಾ ಸ್ವಲ್ಪ ಹಿಂಗೆ ಮಾಡ್ಬೇಕು. ಬಾಯ್ ಬಾಯ್ ನಿಹಾನ್, ಕ್ಲಾಸ್ ತೆಗಿ. ಸೊ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್ ಹೇಳಿ ಹೊರಟಾಯಿತು. ಒಂದು ಕಾರಲ್ಲಿ ನಾವು, ಅಮ್ಮ, ದೊಡ್ಡಮ್ಮ, ನಿಹಾನ್, ಅಪ್ಪ ಎಲ್ಲ ಬಂದ್ವಿ. ಬಟ್ ತುಂಬ ಸೇಫಾಗಿ ರೀಚ್ ಆದ್ವಿ. ಬಟ್ ಏನೋ ಒಂಥರ ಅದು ಫೀಲ್ ನನಗೆ ವರ್ಡಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ಈಗ ಅಮ್ಮನ ಮನೇಲಿ ಇರ್ತೀವಿ, ನಮಗೇನು ಒಂದ್ಸಲ ನಾವು ಚೆನ್ನಾಗಿರ್ತೀವಿ, ಟೈಮಿಗೆಲ್ಲ ಸಿಗ್ತಿರುತ್ತೆ, ಅಮ್ಮ ಎಲ್ಲ ಚೆನ್ನಾಗಿ ನೋಡ್ಕೊತಾರೆ. ಬಟ್ ನನಗೆ ನೀವಿ ಇವಾಗ ಬೆಂಗಳೂರಲ್ಲಿ ಇರ್ತಾರೆ, ಅವ್ರನ್ನ ಬಿಟ್ಟು ಅಷ್ಟು ತಿಂಗಳು ಇರಬೇಕು. ಆಮೇಲೆ ಅತ್ತೆ ಮಾವ ಮನೆಗೆ ಅಂದರೆ ಇವಾಗ ಮೂಡಿಗೆರೆ ಮನೆಗೆ ಹೋಗೋಕ್ಕೂ ಇವಾಗ ಒಂದಿಷ್ಟು ಮಂತ್ ಅಂತ ಇರುತ್ತಲ್ಲ ಬೇಬಿ ಆದಮೇಲೆ. ಸೊ ಎಲ್ಲರನ್ನೂ ಸಖತ್ತು ಮಿಸ್ ಮಾಡಿಕೊಂಡೆ ನಾನು. ಆ್ಯಕ್ಚುಲಿ ನಾನು ಹೇಳ್ದಂಗೆ ಬರೋ ಹಿಂದಿನ ಒಂದು ವಾರ ಫುಲ್ಲು ಕಂಟಿನ್ಯೂಸ್ ಹತ್ತಿದ್ದೆ ನಾನು ಬೆಂಗಳೂರಲ್ಲೇ, ಎಲ್ಲರನ್ನೂ ಬಿಟ್ಟು ಇರಬೇಕಲ್ಲ ಅಂತ ಅಂದ್ಬಿಟ್ಟು.
ಸೊ ಅದೇ ಬರುವಾಗಲೂ ಅಷ್ಟೇ ಸೀಮಂತದ ದಿನವೂ ಸ್ವಲ್ಪ ಎಮೋಷ್ನಲ್ ಆಗಿ ಅತ್ತೆ, ಆಮೇಲೆ ಎಲ್ಲ ಸರಿ ಆಯಿತು. ನಮ್ಮ ನಿವಿಗೆ ಗೊತ್ತಲ್ಲ, ನನಗೆ ಒಂಥರ ಏನಾದರೂ ಆ ಟೈಮಿಗೆ ಹೇಳ್ಬಿಟ್ಟು ಒಂಥರ ಚಿಲ್ ಮಾಡಿಬಿಟ್ಟು ನನಗೆ ನಗಾಡಿಸ್ಬಿಡ್ತಾರೆ. ಹಾಗಾಗಿ ಆಮೇಲೆ ಸರಿ ಆಯಿತು. ಆ್ಯಂಡ್ ಸೀಮಂತ ಫಂಕ್ಷನ್ ಬಗ್ಗೆ ನಾನು ಹೇಳಲೇಬೇಕು, ಯಾಕಂದರೆ ನಾನು ಅಷ್ಟೊಂದೆಲ್ಲ ಗ್ರ್ಯಾಂಡಾಗಿ ಆಗುತ್ತಂತನೂ ಅಂದ್ಕೊಂಡಿರಲಿಲ್ಲ. ಸುಮ್ಮನೆ ನನಗೆ ಏನೋ ಒಂದು ಹಿಂದ್ಗಡೆ ಒಂದು ಸ್ಕ್ರೀನ್ ಸಾಕು, ಈ ಥರ ಸಾಕು, ದೊಡ್ಡವರ ಆಶೀರ್ವಾದ ಸಾಕು ಅನ್ನೋ ಥರ ಇದ್ದಿದ್ದು. ಬಟ್ ನಮ್ಮ ಅತ್ತೆ ಮಾವ ನೀವು 3 ಜನನೂ ತುಂಬ ಫಂಕ್ಷನ್ನ ಚೆನ್ನಾಗಿ ನಡೆಸ್ಕೊಟ್ಟು ನನಗೆ ಸಖತ್ತು ಖುಷಿ ಆಯಿತು. ನೀವು ವಿಡಿಯೋದಲ್ಲೇ ಅಬ್ಸರ್ವ್ ಮಾಡ್ಬೋದು, ನಾನು ಫುಲ್ಲು ಎಂಡ್ ವಿಡಿಯೋ ತನಕ ಸ್ಮೈಲಿಂಗ್ ಫೇಸಲ್ಲೇ ಇದ್ದೀನಿ, ಅಷ್ಟು ಖುಷಿಯಾಗಿದ್ದೀನಿ. ಸೊ ಈ ಟೈಮಲ್ಲಿ ಇದೇ ಅಲ್ವಾ ಬೇಕಾಗಿರೋದು. ಆಮೇಲೆ ನಾನು ಹೇಳ್ದಂಗೆ ಪ್ರತಿಯೊಂದು ಅವರು ನನ್ನ ಇಷ್ಟದ ಪ್ರಕಾರನೇ ಮಾಡಿದ್ದಾರೆ. ಸೊ ಒನ್ಸ್ ಅಗೇನ್ ಅದು ಥ್ಯಾಂಕ್ ಯು ಹೇಳಬಾರ್ದು, ಆದ್ರೂ ಥ್ಯಾಂಕ್ ಯು ಸೋ ಮಚ್ ಅತ್ತಮ್ಮ ಮತ್ತು ಅಪ್ಪ ಆ್ಯಂಡ್ ನಿವಿಮ್ಮ. ಎಲ್ಲರನ್ನೂ ತುಂಬ ಮಿಸ್ ಮಾಡ್ಕೊತೀನಿ ನಾನು. ಶಾರು ಯಾರಿದು ಎಲ್ಲೋಗಿತ್ತು ತಾತ ಎಲ್ಲೋಗಿತ್ತು? ಹಾಂ, ಎಲ್ಲೋಗಿತ್ತು ತಾತ? ಪೆಟ್ರೋಲ್ ಬಂಕ್ ರೋಡ್ ಹೋಗುತ್ತಲ್ಲ, ನಾವು ನೋಡಿರಲ್ಲ ಅಂತ ಹಿಂಗೆ ಬಂದು ನಾವು ಒಂದ್ಸತಿ ನಾವು ಅಲ್ಲಿ ಚೊಂಬಲ್ ನೀರು ಕೊಟ್ಕೊಳ್ಳಿ. ಫುಲ್ ಆಗಿದೆಯಾ ನೋಡೋದು? ಅದೇ ಫುಲ್ ಅಂದ್ರೆ ಆಗಿಲ್ಲ, ಹಿಂಗ ಫುಲ್ ಆಗಿದೆಯಾ? ತುಂಬಾ ನೋಡಮ್ಮ, ನೀನೇ ನೋಡ್ಕೋಬೇಕು. ಅವಳು ಯಾರಕ್ಕೆ ಹಿಂಗೆ ಅನ್ಸ ನನಗೆ? ಆ್ಯಂಡ್ ಫ್ರೆಂಡ್ಸ್, ಮನೆಗೆ ಬಂದು ಎಲ್ಲ ಫ್ರೆಶ್ ಅಪ್ ಆಗಿ ಎಲ್ಲರೂ ಅಂದರೆ ಫಸ್ಟು ಎಲ್ಲರೂ ಮನೆಗೆ ಬಂದು ವಿಸಿಟ್ ಮಾಡಿನೇ ಹೋಗಿದ್ದು. ವಸಂತ ಅಕ್ಕ, ಪುಟ್ಟಪ್ಪ, ಅತ್ತೆ ಮಾವ, ವೀರೀಶ್ ಎಲ್ಲರೂ ಅಷ್ಟೇ ಮನೆಗೆ ಬಂದೆ ಹೋದರು. ನಮ್ಮ ಆಂಟಿ ಮತ್ತು ದೊಡ್ಡಮ್ಮವರು ಸ್ಟೇ ಆಗಿದ್ದರು, ನಾನೇ ಇರಿಸ್ಕೊಂಡಿದ್ದೆ. ಇರಿ ಎಲ್ಲರೂ ಹೋಗ್ಬಿಟ್ರೆ ಬೋರ್ ಆಗುತ್ತೆ, ಯಾರಾದರೂ ಇರಿ ಅಂತ ಅಂದ್ಬಿಟ್ಟು ಅವರಿಬ್ಬರನ್ನ ನಾನು ಉಳಿಸ್ಕೊಂಡಿದ್ದೆ. ಅದಾದಮೇಲೆ ನೆಕ್ಸ್ಟ್ ಡೇ ಗೊತ್ತಲ್ಲ, ನಮ್ಮ ನಿಹಾನೆಲ್ಲ ಇಲ್ಲೇ ಇದ್ದ, ಶಾರು ಇದ್ಲು. ಸೊ ಅವ್ರ ಜೊತೆನೇ ನಂದು ಎಲ್ಲ ಸ್ಟಾರ್ಟ್. ಸರಿ, ಈಗ ನಾರಾಯಣ 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 ಅನ್ನು. ಓ ಸೂಪರ್ ಅಲ್ಲ, ನಾರಾಯಣ ಹೇಳು. ನಾರಾಯಣ ನಾರಾಯಣ ಜೋರಾಗಿ ಹೇಳು. ನಾರಾಯಣ ನಾರಾಯಣ ಅಂತಿದ್ದೆ. ಬರಲ್ಲ ಕಡೆ ನಾನು ನಮ್ಮ ಅತ್ತೆ ಮಗಳ ಗಂಡನಿಗೆ ನಾರಾಯಣ ಎಷ್ಟು ಹೇಳ್ಬಿಟ್ರು ಬರಲ್ಲ ಅವನಿಗೆ. ಬರಲ್ಲ ಎಷ್ಟು ಹೇಳ್ಬಿಟ್ಟು ಬಿಡಿಸಿ ಬಿಡಿಸಿ ಲಾಸ್ಟ್ ಹಂಗೆ ಹೇಳ್ತಾರೆ. ಯಾವ್ದನ್ನ ಅದು ಯಾವ ಬಸ್ ಅಂತ ಬಿಸಿ ಬಿಸಾಕು. ನಾಯಿ ಹುಟ್ಟಿದ್ದಾನೆ ಕಣಮ್ಮ, ಹಂಗೆ ಬಾಗಿಸ್ಕೋ, ಹಂಗೆ ಬಾಗಿಸ್ಕೋ, ಹಂಗೆ ಬಾಗಿಸ್ಕೋ, ಹಂಗೆ ಹೋಗಿ ಹೋಗಿ ಸ್ನಾನ ಮಾಡಿ ಇಬ್ರು ಹೋಗು. ಶಾರು ಹತ್ರ ಹೋಗು, ಹತ್ರ ಹೋಗು. ಓಡ್ರಿ ಓಡ್ರಿ ಓಡ್ರಿ. ಇದ್ ನೋಡು, ಇದು ಹಿಂದೆ ಓಡೋಗ್ತೈತೆ. ಸರಿ ಸರಿ, ನಿನ್ಕಿಂತ ಇವಳೇ ವಾಸಿ ನೋಡು, ನೀಟ ಹುಷಾರು.
ಸೊ ಫ್ರೆಂಡ್ಸ್, ಎಲ್ಲರಿಗೂ ಡೌಟ್ ಬರುತ್ತೆ, ಆಶಾ ಇಲ್ಲೇ ಇದ್ದಾರೆ ಯಾಕೆ ಸೀಮಂತಕ್ಕೆ ಬಂದಿಲ್ಲ ಅಂತ. ಅದಕ್ಕೂ ರೀಸನ್ ಇದೆ, ಅದು ಗುಡ್ ನ್ಯೂಸ್. ಆ್ಯಕ್ಚುಲಿ ನಾನು ನೆಕ್ಸ್ಟು ವ್ಲಾಗಲ್ಲಿ ಹೇಳ್ತೀನಿ ಏನು ಗುಡ್ ನ್ಯೂಸ್ ಏನು ಅಂತ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ಡೇ ಮತ್ತೆ ದೊಡ್ಡಪ್ಪ ದೊಡ್ಡಮ್ಮ ಆಂಟಿ ಎಲ್ಲರೂ ಹೊರಟರು. ಆ್ಯಂಡ್ ಇವಾಗ ಇಲ್ಲಿರೋದು ಬೋರ್ ಏನಿಲ್ಲ, ಯಾಕಂದರೆ ಮನೆ ತುಂಬ ಇವಾಗ ಮಕ್ಕಳಿದ್ದಾರೆ, ಜನ ಇದ್ದಾರೆ. ಹಾಗಾಗಿ ನನಗೆ ಟೈಮ್ ಪಾಸ್ ಮಾಡೋದು ತುಂಬ ಈಸಿ ಆಗ್ತಿದೆ. ಬಾಯ್. ಶಾರು ತಂಗಿ ನಿಹಾನಣ್ಣ. ಆಯ್ ಮಾಡು ಶಾರು. ಪ್ಲೇನ್ ಕಿಸ್ಕೊ. ಹಾಯ್ ಫ್ರೆಂಡ್ಸ್ ಅನ್ನು ಹೇಳು. ಹಾಯ್ ಹಿಂಗನ್ನು ಹಾಯ್ ಫ್ರೆಂಡ್ಸ್ ಅನ್ನು ಹೇಳ್ಬೇಕಪ್ಪ. ಹೇಳು. ಹಾಯ್ ಫ್ರೆಂಡ್ಸ್ ಅನ್ನು. ಹಾಯ್ ಫ್ರೆಂಡ್ಸ್, ನಾನು ಶಾರು ಅನ್ನು ಹೇಳು. ಪಾಪ ಮಾಡು. ಪಾಪ ಹೆಂಗಿದೆ ಹೇಳು, ಕೇಳು. ಪಾಪಾಗೆ ಮಾತಾಡ್ಸು. ಹಾಯ್ ಫ್ರೆಂಡ್ಸ್ ಅನ್ನು. ಹಾಯ್ ಹಿಂಗನ್ನು ಹಾಯ್ ಅನ್ನು. ಹೇಗಿದ್ದೀರಾ? ಬೋಡಿ ಆಗಿದ್ದಲ್ಲ ನಮ್ಮ ಶಾರು ನೋಡಿ. ಬೋಡಿ 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 ಬೋಡಿ. ಅಣ್ಣ ಯಾರಿದು? ಯಾರಿದು? ಅಣ್ಣ ಕಿಶಿ ಕೊಡು. ಅಣ್ಣಗೆ ಅಣ್ಣ ಕಿಶಿ ಕೊಡು. ನೋಡ್ತಾ ಕೊಡೋದು. ಏ ಸೂಪರ್. ಸೊ ಫ್ರೆಂಡ್ಸ್, ನೋಡ್ತಿದ್ದೀರಲ್ಲ ಇವಾಗ ನನ್ನ ದಿನಗಳು ಹೇಗೆ ಕಳೀತಾ ಇದೆ ಅಂತ. ಸೊ ಮಕ್ಕಳುಗಳಿರೋದ್ರಿಂದ ನಾನಂತೂ ಫುಲ್ಲು ಹ್ಯಾಪಿಯಾಗಿ ಖುಷಿಯಾಗಿ ಟೈಮ್ ಪಾಸ್ ಆಗ್ತಾ ಇದೆ. ಇಷ್ಟು ಇವತ್ತಿನ ವ್ಲಾಗ್ ಆ್ಯಂಡ್ ಅಪ್ಡೇಟ್ಸ್. ಸೊ ಮತ್ತೆ ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಇವಾಗ ಹೇಗೆ ಸಪೋರ್ಟ್ ಮಾಡ್ತಿದ್ದೀರಾ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.